ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೇಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಗುರುವಾಜ್ಞಾ ಗೌರವಾಟ್ ಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ ಷಡರ್ಧ ವಿಕ್ರಮಾರ್ಯೋಸು ಮಹಾಚಾರ್ಯಮವೋಚತ. ತ್ರಿವಿಕ್ರಮ ಪಂಡಿತಾಚಾರ್ಯರು ಹಲವಾರು ದಿವಸಗಳ ಕಾಲ ಮಧ್ವಾಚಾರ್ಯರ ಜೊತೆಗೆ ಪ್ರಬಲವಾದ ವಾದವನ್ನು ಮಂಡನೆ ಮಾಡಿದರು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಕರಿಬೇಕಾದರೆ ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವಾ ಸಹ ಮುನಾ, ವಾದ ಎಂಬುದಾಗಿ ಹೇಳ್ತಾರೆ. ವಾದ ಅಂತ ಹೇಳಿದರೆ ಇಲ್ಲಿ ಗೆಲುವು ಪ್ರಧಾನ ಅಲ್ಲ, ಸೋಲು ಪ್ರಧಾನ ಅಲ್ಲ. ಅವನನ್ನು ಸೋಲಿಸಬೇಕು, ನಾನು ಗೆಲ್ಲಬೇಕು, ಅದು ಜಲ್ಪ ವಿತಂಡಗಳಲ್ಲಿ ಅದಕ್ಕೆ ಪ್ರಾಧಾನ್ಯ ಉಂಟು. ಆದರೆ ವಾದ ಅಂತನ್ನೋದು ಯಾವ ವಿಚಾರ ಸರಣಿ ಸರಿಯಾಗಿದೆ, ಯಾವ ವಿಚಾರಧಾರೆ ತಪ್ಪಾಗಿದೆ, ಆ ತತ್ವ ನಿರ್ಣಯ ಆಗಬೇಕು. ಅದಕ್ಕೋಸ್ಕರವಾಗಿ ನಡೆಯತಕ್ಕಂಥದ್ದು ವಾದಕಥೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಮಧ್ಯೆ ನಡೆದಿರ್ತಕ್ಕಂಥದ್ದು ಇದು ಜಲ್ಪವೂ ಅಲ್ಲ, ಇದು ವಿತಂಡವೂ ಅಲ್ಲ, ವಾದಕಥೆ ಅಂತ ಪಂಡಿತಾಚಾರ್ಯರು ತಿಳಿಸಿದ್ದಾರೆ. ಇದರಿಂದ ತತ್ವ ನಿರ್ಣಯ ಆಗಿದೆ. ಜಗತ್ತು ಸತ್ಯ, ಜಗತ್ಕಾರಣನಾದ ಈಶ್ವರ ಅವನು ಅನಂತವಾದ ಗುಣಗಳಿಂದ ಪರಿಪೂರ್ಣನಾದವನು. ಹೀಗೆಲ್ಲ ತತ್ವ ನಿರ್ಣಯ ಆಗಿದೆ. ಇವಾಗ ಪಂಡಿತಾಚಾರ್ಯರಿಗೆ ಬಹಳ ಸಂತೋಷ ಆಗಿದೆ, ಆಚಾರ್ಯರಿಗೂ ಕೂಡ ಬಹಳ ಸಂತೋಷ ಆಗಿದೆ. ಅದು ಎಷ್ಟು ಸಂತೋಷ ಆಗಿದೆ ಎಂಬುದನ್ನು ತಿಳಿಸ್ಕೊಡ್ತಾರೆ. ಮಧ್ವಾಚಾರ್ಯರು ಪಂಡಿತಾಚಾರ್ಯರಿಗೆ ಹೇಳಿದ್ರಂತೆ, ನೀವು ಭಾಷ್ಯಕ್ಕೆ ಟೀಕೆಯನ್ನು ಬರೀಬೇಕು ಎಂಬುದಾಗಿ. ಗುರುವಾಜ್ಞಾ ಗೌರವಾತ್, ಗುರುಗಳ ಆಜ್ಞೆ, ಭಾಷ್ಯದ ಮೇಲೆ ಒಂದು ಟೀಕೆಯನ್ನು ಬರೀಬೇಕು ಎಂಬುದಾಗಿ. ಅದು ಎಂಥ ಟೀಕೆ ಅದು? ದುಷ್ಕರಾಂ, ಬೇರೆ ಯಾರೂ ಕೂಡ ಬರೀಲಿಕ್ಕೆ ಸಾಧ್ಯವೇ ಇಲ್ಲಂತೆ. ಅಂಥ ಟೀಕೆ ಅದು. ಆ ಟೀಕೆಯನ್ನು ರಚನೆ ಮಾಡಬೇಕು ಎಂಬುದಾಗಿ. ಮಹಾಚಾರ್ಯಂ ಅವೋಚತ, ಸೂತ್ರದ ಭಾಷ್ಯದ ಮೇಲೆ ಟೀಕೆಯನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆವಾಗ ಆಚಾರ್ಯರನ್ನು ಮಹಾಚಾರ್ಯಂ ಅವೋಚತ, ತ್ರಿವಿಕ್ರಮ ಪಂಡಿತಾಚಾರ್ಯರು ಮಹಾಚಾರ್ಯರು ಮಧ್ವಾಚಾರ್ಯರಲ್ಲಿ ತಾವೊಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಭಾಷ್ಯದ ವರ್ಣನೆ, ಆ ಮಾತು, ಕವೀಂದ್ರೈರ್ನ ಸಮಾಪ್ಯಂತೆ ಸಂಗೃಕ್ಷ್ಯಾಪಿ ಯತೋ ನಿಶಂ ನ್ಯಾಯರತ್ನಾನಿ ಭಾಷ್ಯಾಬ್ಧೇ ಅಸ್ಯ ಗಾಂಭೀರ್ಯಮದ್ಭುತಂ. ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ, ಆಚಾರ್ಯರೇ, ನೀವು ಬರೆದಿರ್ತಕ್ಕಂತಹ ಭಾಷ್ಯ ಎಂಥ ಭಾಷ್ಯ, ಎಂಥ ಭಾಷ್ಯ! ಹಿಂದೆ 9ನೇ ಸರ್ಗದಲ್ಲಿ ಭಾಷ್ಯದ ವರ್ಣನೆ ಬೇಕಾದಷ್ಟು ಅಲ್ಲಿ ಮಾಡಿದ್ದಾರೆ. ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಭಾಷ್ಯವನ್ನು ವರ್ಣನೆ ಮಾಡಿದ ರೀತಿ ಇದು. ಒಂದು ದೊಡ್ಡ ಸಾಗರ ಇದೆ, ಭಾರಿ ಆಳವಾದ ಸಾಗರ. ಅದರಲ್ಲಿ ಬೇಕಾದಷ್ಟು ರತ್ನಗಳು, ಏನೇನೋ ವಿಚಿತ್ರವಾಗಿರ್ತಕ್ಕಂತಹ ಮಣಿಗಳು ಎಲ್ಲ ಆ ಸಾಗರದಲ್ಲಿ ಇರುತ್ತೆ. ಆ ಸಾಗರ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಅದು ಎಷ್ಟು ಎತ್ತರಕ್ಕೆ ಹೋಗಿ ನೋಡಿದರೂ ಕೂಡ, ಎಷ್ಟು ದೂರಕ್ಕೆ ನೋಡಿದರೂ ಕೂಡ ನೀರು 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 ಕಾಣಿಸುತ್ತೆ. ಅದರಲ್ಲಿ ಯಾರು ಈಜಾಡಲಿಕ್ಕೆ ಅವಕಾಶ ಇದೆ? ಅದು ನಿರವಕಾಶ. ನೀವೆಷ್ಟು ಸಂಗ್ರಹ ಮಾಡಿದರೂ ಕೂಡ ಅದು ಮುಗಿಯೋದು ಅಂತ ಇಲ್ಲೇ ಇಲ್ಲ. ಇಂಥದ್ದು ಆ ಸಾಗರ. ಆ ಸಾಗರ ಬಹಳ ಆಶ್ಚರ್ಯಕರವಾದದ್ದು. ಏನೇನೋ ಇದೆ ಸಾಗರದಲ್ಲಿ. ಎಷ್ಟು ನೋಡಿದರೂ ಕೂಡ ಇನ್ನೂ ನೋಡಬೇಕು 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 ಅಂತೇಳಿ ಅನ್ಸತ್ತೆ. ನೀವೆಷ್ಟು ಆಳಕ್ಕೆ ಹೋಗಿ ಸಂಶೋಧನೆ ಮಾಡಿದರೂ ಕೂಡ ಸಾಗರ ಅದೊಂದು ಮುಗಿದೇ ಇರೋ ವಸ್ತು ಆ ಸಾಗರ ಅಂತನ್ನೋದು. ಅನೇಕ ಆಶ್ಚರ್ಯಗಳ ಆಗರ ಸಾಗರ. ಹಾಗೆ ಆಚಾರ್ಯರ ಭಾಷ್ಯವೂ ಕೂಡ ಆ ಸಮುದ್ರದಂತೆ ಇರತಕ್ಕಂಥದ್ದು.
ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ, ಅದೊಂದು ಭಾಷ್ಯ ಅಬ್ಧಿ. ಅಬ್ಧಿ ಅಂದರೆ ಸಾಗರ, ಸಮುದ್ರ. ಅದು ಆಳವಾಗಿರ್ತಕ್ಕಂಥದ್ದು ಸಮುದ್ರ. ಹಾಗೆ ಆಚಾರ್ಯರ ಭಾಷ್ಯ ಇದೆಯಲ್ಲ, ಅದು ಎಷ್ಟು ಆಳಕ್ಕೆ ಬೇಕಾದರೂ ಕೂಡ ವಿಚಾರವನ್ನು ಮಾಡಿಕೊಂಡು ಹೋಗಬಹುದು. ಬಹಳ ಗಂಭೀರವಾದದ್ದು ಸಾಗರ. ಭಾಷ್ಯ ಅರ್ಥ ಗಾಂಭೀರ್ಯವನ್ನು ಇದು ಹೊಂದಿದೆ. ಶಬ್ದ ಗಂಭೀರವಾಗಿದೆ, ಅರ್ಥ ಗಾಂಭೀರ್ಯವನ್ನು ಇದು ಹೊಂದಿದೆ. ಇದು ಅದ್ಭುತ ಅಂತ ಹೇಳ್ತಾರೆ. ಸಾಗರ ಯಾವ ರೀತಿ ಆಶ್ಚರ್ಯಕ್ಕೆ ಆಗರ, ಹಾಗೆ ಭಾಷ್ಯವೂ ಕೂಡ ಇದೊಂದು ಅಚ್ಚರಿಯ ಭಾಷ್ಯ ಇದು ಅಂತ ಪಂಡಿತಾಚಾರ್ಯರು ಮೂಗು ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ರತ್ನಗಳಿದೆ. ಆಗಲೇ ಹೇಳಿದೆ, ಸಮುದ್ರದಲ್ಲಿ ರತ್ನ ಬೇಕಾದಷ್ಟು ಬೆಲೆ ಬಾಳ್ತಕ್ಕಂತಹ ಏನೇನೋ ಮಣಿಗಳೆಲ್ಲ ಇದೆ. ಆಚಾರ್ಯರ ಭಾಷ್ಯ ಸಾಗರದಲ್ಲಿರ್ತಕ್ಕಂತಹ ರತ್ನಗಳು ಅಂತ ಹೇಳಿದರೆ ನ್ಯಾಯ, ಯುಕ್ತಿಗಳು. ಆ ಯುಕ್ತಿಗಳು ಬಹಳ ಪ್ರಬಲವಾಗಿದೆ, ಸುಂದರವಾದ ಯುಕ್ತಿಗಳು. ಆ ರತ್ನ ತುಂಬ ಸುಂದರವಾದದ್ದು, ಒಳ್ಳೆ ಫಳ 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 ಕಾಂತಿಭರಿತವಾದದ್ದು. ಹಾಗೆ ಯುಕ್ತಿಗಳು ಕೂಡ ತುಂಬ ಸುಂದರವಾಗಿದೆ, ತುಂಬ ಸುಂದರವಾಗಿದೆ, ತುಂಬ ಪ್ರಬಲವಾಗಿದೆ. ಜಗತ್ತನ್ನು ಸತ್ಯ ಅಂತ ಸಮರ್ಥನೆ ಮಾಡ್ತಾ ಇದೆ. ಭಗವಂತ ಅನಂತ ಗುಣಗಳ ಸಾಗರ ಅಂತ ಅವನನ್ನು ವರ್ಣನೆ ಮಾಡ್ತಾ ಇದೆ, ಸಮರ್ಥನೆ ಮಾಡ್ತಾ ಇದೆ ಆ ಯುಕ್ತಿಗಳು. ಅನಿಶಂ ಸಂಗೃಹ್ಯಾಪಿ, ಸಾಗರದಲ್ಲಿರೋ ರತ್ನಗಳನ್ನು ಎಷ್ಟು ಸಂಗ್ರಹ ಮಾಡಿದರೂ ಮುಗಿಯೋದು ಅಂತ ಇಲ್ಲೇ ಇಲ್ಲ. ಹಾಗೆ ಈ ಭಾಷ್ಯ ಸಾಗರದಲ್ಲಿರ್ತಕ್ಕಂತಹ ಯುಕ್ತಿಗಳನ್ನು ಎಷ್ಟು ಸಂಗ್ರಹ ಮಾಡಿದರೂ ಕೂಡ ಅದು ಮುಗಿಯೋದೇ ಇಲ್ಲಂತೆ. ಸಂಗೃಹ್ಯಾಪಿ ನ ಸಮಾಪ್ಯಂತೆ, ಎಷ್ಟು ಸಂಗ್ರಹ ಮಾಡಿದರೂ ಕೂಡ ಮುಗಿಯೋದೇ ಇಲ್ಲ. ಹೀಗೆ ಆಚಾರ್ಯರ ಭಾಷ್ಯ ಬಹಳ ಸುಂದರವಾಗಿರ್ತಕ್ಕಂತಹ ಭಾಷ್ಯ ಅದು ಅಂತ ಜ್ಞಾನಿಗಳಾದವರು ಎಷ್ಟು ಸಲ ಓದಿದರೂ ಕೂಡ ಮುಗೀತು ಮುಗೀತು ನನಗೆಲ್ಲ ಅರ್ಥ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅರ್ಥ ಗಾಂಭೀರ್ಯವನ್ನು ಹೊಂದಿರತಕ್ಕಂಥದ್ದು, ಬಹಳ ಅರ್ಥಗಳು ಅಡಗಿದೆ ಇಂತಹ ಭಾಷ್ಯ ಅಂತ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಮುಂದೆ ಆ ಭಾಷ್ಯದ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ದಶೋಪನಿಷದೋ ದೇವೀ ದೇವಾ ಇವ ಸಮೀಪ್ಸಿತಾ ಯುಕ್ತಾ ಪ್ರಸಾದಯಂತ್ಯರ್ಥ ಯೇಷು ಭಾಷ್ಯಾಲಯೇಶ್ವಲಂ. ಸೂತ್ರ ಭಾಷ್ಯ ಹೀಗೆ ಗಂಭೀರವಾದ ಸಾಗರದಂತೆ ಇರತಕ್ಕಂಥದ್ದು. ಹಾಗೆ ಇನ್ನು 10 ಉಪನಿಷತ್ತುಗಳಿಗೆ ನೀವು ಭಾಷ್ಯವನ್ನು ರಚನೆ ಮಾಡಿದ್ದೀರಾ. ಎಂಥ ಸುಂದರವಾದದ್ದದು. ಅದು ಹೇಗಿದೆ? ದೇವೀಹಿ ಅದೆಲ್ಲ ಯುಕ್ತಾ ಸಮೀಪ್ಸಿತಾ ಅರ್ಥಾ ದಶೋಪನಿಷದಾ ದೇವೀಹಿ ಇವ ಅಲಂ ಪ್ರಸಾದಯಂತಿ. ದೇವತಾ ಸ್ತ್ರೀಯರನ್ನು ದೇವತೆಗಳು ಯಾವ ರೀತಿಯಾಗಿ ಸಂತೋಷಪಡಿಸ್ತಾರೆ, ಹಾಗೆ 10 ಉಪನಿಷತ್ತುಗಳು ಕೂಡ ಆ ದೇವತಾ ಸ್ತ್ರೀಯರಂತೆ. ಆ ದೇವತಾ ಸ್ತ್ರೀಯರು ಒಳ್ಳೆ ಕಂಗೊಳಿಸ್ತಾ ಇರ್ತಾರೆ, ಯಾವಾಗಲೂ ಪ್ರಸನ್ನರಾಗಿರ್ತಾರೆ. ಹಾಗೆ ನಿಮ್ಮ ಉಪನಿಷತ್ ಭಾಷ್ಯವೂ ಕೂಡ ಒಳ್ಳೆ ಪ್ರಸನ್ನವಾಗಿರ್ತಕ್ಕಂತಹ ಅರ್ಥವನ್ನು ಅದು ನೀಡ್ತಾ ಇದೆ. ಆ ದೇವತಾ ಸ್ತ್ರೀಯರನ್ನು ದೇವತೆಗಳು ಅನೇಕ ವಚನಗಳಿಂದ ಸಂತೋಷಪಡಿಸ್ತಾರೆ, ಅನೇಕ ವಸ್ತುಗಳಿಂದ ಸಂತೋಷಪಡಿಸ್ತಾರೆ. ಅದೇ ರೀತಿಯಾಗಿ ಒಳ್ಳೆ ಭಾಷ್ಯದಲ್ಲಿರ್ತಕ್ಕಂಥ ಅರ್ಥಗಳಿಂದ ಆ ಉಪನಿಷತ್ತುಗಳು ಎಂಬ ಸ್ತ್ರೀಯರನ್ನು ಪ್ರಸನ್ನರನ್ನಾಗಿ ಆಚಾರ್ಯರು ಮಾಡ್ತಾ ಇದ್ದಾರೆ. ತಮ್ಮ ಭಾಷ್ಯಗಳಿಂದ ಉಪನಿಷತ್ತುಗಳ ಅರ್ಥ ಎಲ್ಲರೂ ಕೂಡ ತಿಳಿದುಕೊಳ್ಬೇಕು. ಪ್ರಸನ್ನವಾದ ರೀತಿಯಲ್ಲಿ ಬರೆದಿದ್ದಾರಂತೆ, ಯಾರು ಬೇಕಾದರೂ ಅದನ್ನು ಓದಿ ಅರ್ಥ ಮಾಡಿಕೊಳ್ಬಹುದು. ಅಂತಹ ಅರ್ಥವನ್ನು ನೀಡಿರ್ತಕ್ಕಂಥವ್ರು ನೀವು. ಎಲ್ಲರ ಮನಸ್ಸಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹ ಉಪನಿಷತ್ತಿನ ಭಾಷ್ಯಗಳನ್ನು ನೀವು ರಚನೆ ಮಾಡಿದ್ದೀರಾ. ಹೀಗೆ ಆಚಾರ್ಯರು ಬರೆದಿರ್ತಕ್ಕಂತಹ ಎಲ್ಲ ಭಾಷ್ಯಗಳು, ಅವರ ಎಲ್ಲ ಕೃತಿಗಳು, ಅದು ಎಲ್ಲದರ ಪರಿಚಯವನ್ನು ಮಾಡಿಕೊಡ್ತಾರೆ. ಮೊದಲು ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಿದ್ದು ಸೂತ್ರ ಪ್ರಸ್ಥಾನ, ಸೂತ್ರ ಭಾಷ್ಯದ ವರ್ಣನೆಯನ್ನು ಮಾಡಿದರು. ಅನಂತರ ಉಪನಿಷತ್ತುಗಳು, ಉಪನಿಷತ್ ಪ್ರಸ್ಥಾನ, 10 ಉಪನಿಷತ್ತುಗಳಿಗೆ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಆ ಭಾಷ್ಯ ಎಂತಹ ಅದ್ಭುತವಾದ ಭಾಷ್ಯ! ಅದೆಲ್ಲ ದೇವತಾ ಸ್ತ್ರೀಯರನ್ನು ಯಾವ ರೀತಿ ದೇವತೆಗಳು ಸಂತೋಷಪಡಿಸ್ತಾರೆ, ಹಾಗೆ
ನೀವೂ ಕೂಡ ಭಾಷ್ಯವನ್ನು ರಚನೆ ಮಾಡಿದ್ದೀರಾ ಅಂತ ಉಪನಿಷತ್ ಪ್ರಸ್ಥಾನದ ಮೇಲೆ ಆಚಾರ್ಯರ ಭಾಷ್ಯವನ್ನು ಪರಿಚಯ ಮಾಡಿಕೊಟ್ರು. ಹಾಗೆ ಮುಂದೆ ಗೀತಾ ಭಾಷ್ಯ, ಗೀತಾ ಪ್ರಸ್ಥಾನ, ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಕೊಟ್ಟಿರ್ತಕ್ಕಂತಹ ಗೀತೆ, ಅದರ ಮೇಲೆ 2 ಕೃತಿಗಳನ್ನು ರಚನೆ ಮಾಡಿದ್ದು. ಅದನ್ನು ಹೇಳ್ತಾರೆ, ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಗೋಗಣೈ ಅಪ್ರತೀಕಾರೈ ಅರ್ಕೇಂದುಭ್ಯಾಮಿವಾಧಿಕಂ. ಸೂರ್ಯ ಹಗಲಿನಲ್ಲಿ, ರಾತ್ರಿ ಕಾಲದಲ್ಲಿ ಚಂದ್ರ ತಮ್ಮ ಕಿರಣಗಳಿಂದ ಪ್ರಪಂಚವನ್ನೆಲ್ಲ ಬೆಳಗುತ್ತಾರೆ, ಪ್ರಕಾಶಿಸುವಂತೆ ಮಾಡ್ತಾರೆ ತಮ್ಮ ಕಿರಣಗಳಿಂದ. ಅಲ್ಲ, ಆ ಕಿರಣಗಳಿಗೆ ಯಾರಾದರೂ ತಡೆ ಒಡ್ಡೋರಿದ್ದಾರಾ? ಅಪ್ರತೀಕಾರೈಹಿ ಗೋಗಣೈಹಿ, ಅದಕ್ಕೆ ಯಾರೂ ಕೂಡ ಮಧ್ಯದಲ್ಲಿ ಪ್ರತಿಬಂಧವನ್ನು ಮಾಡೋರಿಲ್ಲ. ಆ ಸೂರ್ಯ ಚಂದ್ರರು ಹೇಗೆ ಬಹಳವಾಗಿ ಪ್ರಕಾಶಮಾನರಾಗಿದ್ದಾರೆ, ಹಾಗೆ ನೀವು ರಚನೆ ಮಾಡಿರ್ತಕ್ಕಂತಹ ಗೀತಾ ಭಾಷ್ಯ ಹಾಗೂ ಗೀತಾ ತಾತ್ಪರ್ಯ, ಗೀತಾ ಪ್ರಸ್ಥಾನದ ಮೇಲಿನ 2 ಕೃತಿಗಳು, ಆ 2 ಕೃತಿಗಳಲ್ಲೂ ಕೂಡ ಅದು ಕೂಡ ಏನಾಗಿದೆ, ಅಪ್ರತೀಕಾರೈಹಿ ಗೋಗಣೈಹಿ, ನಿಮ್ಮ ಮಾತುಗಳ ಸಮೂಹ, ಸೂರ್ಯಚಂದ್ರರಿಗಾಗಬೇಕಾದರೆ ಕಿರಣಗಳ ಸಮೂಹ, ಆಚಾರ್ಯರ ತಾತ್ಪರ್ಯ ಭಾಷ್ಯಗಳಿಗಾಗಬೇಕಾದರೆ ವಚನಗಳ ಸಮೂಹ, ಅದು ಅಪ್ರತೀಕಾರ. ಯಾರೂ ಅದಕ್ಕೆ ಪ್ರತಿಬಂಧವನ್ನು, ತಡೆಯನ್ನು ಒಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸೂರ್ಯಚಂದ್ರರಂತೆ ನೀವು ಬರೆದಿರ್ತಕ್ಕಂತಹ 2 ಕೃತಿಗಳು, ಭಾಷ್ಯ ಮತ್ತು ತಾತ್ಪರ್ಯ, 2 ಕೃತಿಗಳು ಕೂಡ ಬಹಳ ಪ್ರಕಾಶಮಾನವಾಗಿದೆ. ಸೂರ್ಯಚಂದ್ರರು ತಮ್ಮ ಕಿರಣಗಳಿಂದ ಎಲ್ಲ ವಸ್ತುಗಳ ಜ್ಞಾನವನ್ನು ತಂದುಕೊಡ್ತಾರೆ. ಕತ್ತಲಿದ್ದರೆ ನಮಗೆ ಸರಿಯಾದ ಜ್ಞಾನ ಬರೋದಿಲ್ಲ, ಅನ್ಯಥಾ ಜ್ಞಾನ ಬಂದ್ಬಿಡತ್ತೆ ಕತ್ತಲಿನಲ್ಲಿ. ಆದರೆ ಆಚಾರ್ಯರ ಭಾಷ್ಯ ತಾತ್ಪರ್ಯಗಳು ನಮ್ಮೆಲ್ಲ ಅನ್ಯಥಾ ಜ್ಞಾನವನ್ನು ಪರಿಹಾರ ಮಾಡಿ, ಈ ಜಗತ್ತು ಸತ್ಯ, ಆ ಪರಮಾತ್ಮ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಎಲ್ಲದಕ್ಕೂ ಕೂಡ ಅವನು ಕಾರಣ ಆಗಿದ್ದಾನೆ, ಅನಂತವಾದ ಗುಣಗಳಿಂದ ಭೂಷಿತನಾಗಿದ್ದಾನೆ. ಅದನ್ನು ಆ 2 ಗ್ರಂಥಗಳು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಅದು ಸೂರ್ಯಚಂದ್ರರಂತೆ ಇರತಕ್ಕಂಥದ್ದು. ಇತಿಹಾಸ ಪುರಾಣಾಬ್ಧೇ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಹ ಸನ್ನ ಸೇವತೆ. ಹಿಂದೆ ಕ್ಷೀರ ಸಮುದ್ರವನ್ನು ದೇವತೆಗಳು ಎಲ್ಲರೂ ಕೂಡ ಸೇರಿ ಮಥನ ಮಾಡಿದರು. ಆವಾಗ ಅಲ್ಲಿಂದ ಅಮೃತ ಹುಟ್ಟಿ ಬಂತು. ಆವಾಗ ಏನೇನೋ ವಿಧ ವಿಧವಾಗಿರ್ತಕ್ಕಂತಹ ಮಣಿಗಳು, ಸಾಕ್ಷಾತ್ ಲಕ್ಷ್ಮೀದೇವಿ ಅವರೆಲ್ಲ ಅಲ್ಲಿ ಹುಟ್ಟಿ ಬಂದ್ರಂತೆ ಅವತ್ತಿನ ದಿವಸ. ಕೊನೆಯದಾಗಿ ಅಮೃತ ಹುಟ್ಟಿ ಬಂತು. ಅಮೃತ ಪ್ರಾಶನವನ್ನು ದೇವತೆಗಳು ಎಲ್ಲರೂ ಕೂಡ ಮಾಡಿದರು. ಹಾಗೆ ಪ್ರಕೃತದಲ್ಲೂ ಕೂಡ ಭಾರತ ತಾತ್ಪರ್ಯ ಸುಧಾಮ್ ಅಂತ ಹೇಳ್ತಾರೆ. ಆಚಾರ್ಯರು ಬರೆದಿರ್ತಕ್ಕಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ, ಯಾವ ದಾರ್ಶನಿಕರೂ ಕೂಡ ಪುರಾಣ ಪ್ರಸ್ಥಾನದ ಬಗ್ಗೆ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಿಲ್ಲ, ತುಂಬ ಕಡಿಮೆ. ಆದರೆ ಆಚಾರ್ಯರು ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟರು. ಯಾವುದಕ್ಕೆ? ಮಹಾಭಾರತಕ್ಕೆ, ಭಾಗವತಕ್ಕೆ, ರಾಮಾಯಣಕ್ಕೆ, ಎಲ್ಲದಕ್ಕೂ ಕೂಡ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟರು. ಯಾಕೆಂದರೆ ಶಾಸ್ತ್ರ ಗ್ರಂಥಗಳು ತಿಳಿಸ್ತಾ ಇದೆ ಏನಂತ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪ ಬ್ರಹ್ಮಯೇತ್. ಇತಿಹಾಸ ಪುರಾಣಗಳಿಂದಲೇ ವೇದಾರ್ಥದ ನಿರ್ಣಯವನ್ನು ಮಾಡಬೇಕು. ವೇದದ ಅರ್ಥ ಯಾವುದು ಸರಿ ಯಾವುದು ತಪ್ಪು, ಅದು ಇತಿಹಾಸ ಪುರಾಣಗಳಿಂದ ಅದರ ನಿರ್ಣಯ. ಅದನ್ನು ಇತಿಹಾಸ ಪುರಾಣಗಳಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟರು. ಶಾಸ್ತ್ರಗಳು ಯಾವುದ್ಯಾವುದು ಅಂತ ಪಟ್ಟಿ ಕೊಡಬೇಕಾದ್ರೆ ಋಗ್ಯಜಸ್ಸಾಮ ಅಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಶಾಸ್ತ್ರಮಿತ್ಯಭಿಧೀಯತೆ ಅಂಥೇಳಿ ಅಪೌರುಷೇಯವಾದ ವೇದದ ಅನಂತರದ ಒಟ್ಟು ಸ್ಥಾನ ಮಹಾಭಾರತಕ್ಕೆ ಇರತಕ್ಕಂಥದ್ದು. ಆದ್ದರಿಂದಾಗಿ ಮಹಾಭಾರತದ ಮೇಲೆ ಒಂದು ಗ್ರಂಥವನ್ನು ಆಚಾರ್ಯರು ರಚನೆ ಮಾಡಿದರು, ಅದು ಅಮೃತ ಅಂತೆ. ಭಾರತ ತಾತ್ಪರ್ಯ ಸುಧಾಂ. ಅಲ್ಲ, ಅಲ್ಲಿ ಸಮುದ್ರ ಮಥನ ಮಾಡಿದರು. ಇಲ್ಯಾವುದು ಸಮುದ್ರ? ಭವಚ್ಚಿತ್ತಾದ್ರಿಲೋಡಿತಾತ್ ಅಂತ ಹೇಳ್ತಾರೆ. ಇತಿಹಾಸ ಪುರಾಣಾಬ್ಧೇ, ಮಹಾಭಾರತ, ರಾಮಾಯಣ, ಭಾಗವತ, 18 ಪುರಾಣಗಳು ಇದೆಲ್ಲ ಕ್ಷೀರ ಸಮುದ್ರದಂತೆ ಇರತಕ್ಕಂಥದ್ದು. ಇವೆಲ್ಲವೂ ಕೂಡ ಅಬ್ಧಿ,
ಸಮುದ್ರದಂತೆ ಇರತಕ್ಕಂಥದ್ದು ಇದೆಲ್ಲವೂ ಕೂಡ. ಅಲ್ಲಿ ಮಂದರ ಪರ್ವತ ಬೇಕಲ್ಲ ಮಥನ ಮಾಡಲಿಕ್ಕೆ ಕ್ಷೀರ ಸಮುದ್ರದಲ್ಲಿ. ಅದು ಯಾವುದು ಅಂತೇಳಿದರೆ ಭವಚ್ಚಿತ್ತಾದ್ರಿಲೋಡಿತಾತ್, ನಿಮ್ಮ ಮನಸ್ಸೇ ಮಂದರ ಪರ್ವತ. ಆ ಮನಸ್ಸೆಂಬತಕ್ಕಂತಹ ಮಂದರ ಪರ್ವತದಿಂದ ಆ ಕ್ಷೀರ ಸಮುದ್ರದಲ್ಲಿ ಮಥನ ಮಾಡಿದಾಗ ಹುಟ್ಟಿ ಬಂದಿರತಕ್ಕಂಥದ್ದು ಅಮೃತ ಅಂಥೇಳಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ನೀವು ಆ ಮೂಲ ರಾಮಾಯಣವನ್ನು ಅಧ್ಯಯನ ಮಾಡಿದವರು, ಮಹಾಭಾರತವನ್ನು ಅಧ್ಯಯನ ಮಾಡಿದವರು, 18 ಪುರಾಣಗಳು, ಭಾಗವತ ಎಲ್ಲ ಓದಿದ್ದೀರಾ, ಎಲ್ಲವನ್ನೂ ಕೂಡ ವಿಮರ್ಶೆ ಮಾಡಿದ್ದೀರಾ. ಆ ವಿಮರ್ಶೆಯಿಂದ ಬಂದಿರತಕ್ಕಂತಹ ನಿರ್ಣಯ ಅಮೃತ, ಅದನ್ನು ಸಜ್ಜನರಿಗೆ ನೀವು ಕೊಟ್ಟಿದ್ದೀರಾ. ನೀವು